ಸರ್ ಈಗ ಏನಂತಂದ್ರೆ ಈಗ ಸಾದಿಕ್ ಪೈಲ್ವಾನ್ ಅವರಿಗೆ ಅನ್ಯಾಯ ಆದರೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆದಂಗೆ ನಮಗೆ ಟಿಕೆಟ್ಸ್ ಇರೋದಕ್ಕೆ ಕಾಂಗ್ರೆಸ್ ನಮ್ಮನ್ನ ಕಡೆಗಣಿಸಿದೆ. ಸೊ ಈ ವಿಚಾರ ಅಂತ ಬಂದಾಗ ಎಲ್ಲ ಒಂದು ಕಡೆಗೆ ಮುಸ್ಲಿಂ ಸಮಾಜ ಎಲ್ಲ ಒಂದು ಒಡಕು ಬಂದಿದೆ ಅಥವಾ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಏನು ಅನ್ಸುತ್ತೆ? ಇಲ್ಲ ಸರ್, ಹಂಗೇನಿಲ್ಲ. ನಾವು ನಮ್ಮ ನಿಲುವು 35-36 ವರ್ಷದಿಂದ ನಾವು ಬಿ ಜೆ ಪಿಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ದಾವಣಗೆರೆ ಜಿಲ್ಲೆ ದಕ್ಷಿಣ ಉತ್ತರದಲ್ಲಿ ನಾವು ಯಾವಾಗಲೂ ಗೆಲ್ಲಕೊಳ್ಳಲ್ಲ. ನಾವು ಯಾವಾಗಲೂ ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ಬಂದಿದ್ದೀವಿ. ತಮಗೆ ಗೊತ್ತಿರೋವಂಥ ವಿಷಯ, ಅಕ್ಕಪಕ್ಕ ನೀರಿನ ಸಲುವಾಗಿ, ಲೈಟಿನ ಸಲುವಾಗಿ, ಮಕ್ಕಳ ಸಲುವಾಗಿ ಅವು ಗಲಾಟೆ ಆಗ್ತಾವೆ. ಅದು ಸಹಜ, ಅದು ಹೊಣೆರೆ ಸರಿ ಮಾಡ್ತಾರೆ. ಆದರೂ ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ನಿಲ್ಲಿಸಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜಾನ್ ಅರ್ಷದ್ ಅವರು, ಭೈರತಿಯವರು, ಅನೇಕ ಜನ, ಎಸ್ ಮಲ್ಲಿಕಾರ್ಜುನ್ ಅವರು, ಅನೇಕ ಜನ ಇದಕ್ಕೆ ಭುಜಕ್ಕೆ ಭುಜ ಹಚ್ಚಿ ರಾಜ್ಯದಲ್ಲಿ ಶಾಂತಿ ಇರಬೇಕು, ಶಾಂತಿ ನಿಲ್ಲಿಸಬೇಕು. ನಾವು ಬಿ ಜೆ ಪಿಯವರಿಗೆ ಆಡಳಿತ ಮಾಡ್ತಾರೆ, ಅವರು ಜಾತಿವಾದ ಮಾಡ್ತಾರೆ, ಅದಕ್ಕೋಸ್ಕರ ಅಂಥೇಳಿ ನಾವು ಕಾಂಗ್ರೆಸ್ಸಿಗೆ ಒಂದು ಗಾದಿ ಇದೆ, ಒಂದು ಪಿಕ್ಚರ್ನಾಗ ಹಾಡು ಹೇಳ್ತಾರೆ, ಮರಳು ಬಂದೆ ಸೀತೆ ಅಂಥೇಳಿ. ಆ ಥರ ನಾನು ಮರಳು ಬಂದಿದ್ದೇನೆ, ಬಂಡಾಯ ಅಭ್ಯರ್ಥಿ ನಾನು ತೊರೆದು ನಾನು ಯಾವಾಗಲೂ ಕಾಂಗ್ರೆಸ್ನೇ ನಡಿ ಮನೆತಂದರು ನಾವೆಲ್ಲ ತಾಯಿ ಕಡೆಯಿಂದ ತಂದೆ ಕಡೆಯಿಂದ ನಾವು ಯಾವಾಗಲೂ ಕಾಂಗ್ರೆಸ್ಸಿಗೆ ದುಡ್ಕೊಂಬಂದಿದ್ದೀವಿ. ಮುಂದಾದ್ರೂ ನಾವು ಕಾಂಗ್ರೆಸ್ಸಿಗೆ ದುಡಿತೀವಿ. ನಂದು ಏನು ಬೇಡಿಕೆ ಇಟ್ಟಿಲ್ಲ. ಆ ಥರ ನಾನು ಮುಂಚೆ ಹೆಂಗೆ ಮಾಡ್ಕೊಂಬಂದಿದ್ದೀನಿ ಆ ಥರ ನಾನು ಯಾವ್ದಾರು ಒಂದು ಪೇಪರ್ ಬರ್ದು ಕೊಟ್ಟಿದ್ದಾದ್ರೆ ತಮ್ಮ ಹತ್ರ ಇದ್ರೆ ತೋರಿಸಿದ್ರೆ ನಾನು ಹೇಳ್ತೇನೆ ಸರ್. ನಾನು ಯಾವುದೇ ಒಂದು ನಿರ್ಧಾರ ತೊಗೊಳೋದಾದರೆ ಯಾವ ಕಂಡೀಷನ್ ಇಟ್ಟಿಲ್ಲ. ಆಯಿತು ದನಿ ಅಂತೇಳಿ ಬಂದು ನಾನೆಲ್ಲ ಚುನಾವಣೆಗೆ ನಾನು ಹೋಗ್ತಾ ಇದ್ದೀನಿ. ನನಗೆ ಅವಕಾಶ ಮಾಡಿಕೊಡ್ರಿ. 4 ಗಂಟೆಗೆ ನಾನು ಪಾದಯಾತ್ರೆ ಹೋಗ್ತಾ ಇದ್ದೀನಿ ಮತ ಕೇಳಕ್ಕೆ.